ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಕಾವ್ಯದ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಟೈಮ್ ಆಲ್ರೆಡಿ ಕಾಣ್ತಾ ಇರ್ಬೋದು ನಿಮಗೆ 5:45. ಸೊ ಇಷ್ಟು ಬೇಗನೆ ವ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಇವತ್ತು ನಾವು ಊರಿಗೆ ಹೊರಡ್ತಾ ಇದ್ದೀವಿ, ಹಾಸನಿಗೆ. ತುಂಬ ದಿನಗಳೇ ಆಗೋಗಿತ್ತು ನಾವು ಊರಿಗಂತ ಹೋಗಿ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಬೆಳಿಗ್ಗೆ ಬೇಗನೆ ಹೋದರೆ ಬೇಗ ರೀಚ್ ಆಗ್ಬೋದಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅರ್ಲಿ ಮಾರ್ನಿಂಗ್ ರೆಡಿ ಆಗಿಬಿಟ್ಟು ಇಲ್ಲಿಂದ ಹೊರಟಿದ್ದೀವಿ. ಇವಾಗ ನಾನೊಂದು ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೀನಿ. ತುಂಬ ಕೆಮ್ಮಿದೆ, ಅದು ಸ್ವಲ್ಪ ಬಿಸಿನೀರು ತೊಗೊಂಡ್ರೆ ರಿಲೀಫ್ ಅನಿಸುತ್ತೆ ಅಂದ್ಬಿಟ್ಟು ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಕುಡಿದ್ಬಿಟ್ಟು ನನ್ನ ಹಸ್ಬೆಂಡ್ ರೆಡಿ ಆಗ್ತಾಯಿದ್ದಾರೆ. ಅವ್ರು ರೆಡಿ ಆಗಿದ ತಕ್ಷಣ ಮನೆ ಬಿಡೋದು. ಆಲ್ರೆಡಿ ನಾವೆದ್ದಿದ್ದೀವಲ್ಲ ಅಂತ ನಮ್ಮ ಅಮ್ಮನೂ ಇದ್ಬಿಟ್ಟು ಅವ್ರ ಕೆಲಸ ಆಲ್ರೆಡಿ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾಯಿದ್ದೀನಿ. ದಿನ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಇನ್ನೂ ಏನೂ ಪ್ಲ್ಯಾನ್ಸ್ ಇಲ್ಲ. ಇಲ್ಲಿಂದ ಊರಿಗೆ ಹೋಗಿ ಅಲ್ಲಿಂದ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದೆಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು. ಬಟ್ ನಾನು ಈಗಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇಲ್ಲಿ ನಾನೊಂದು ಸ್ವಲ್ಪ ಬಿಸಿನೀರನ್ನ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ. ಹೋಗ್ಬೇಕಾದ್ರೆ ಜರ್ನಿಯಲ್ಲಿ ದಾಹ ಆದರೆ ತಣ್ಣೀರು ಕುಡಿಯೋ ಬದಲು ಬಿಸಿನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಬಾಟಲ್ಗೆ ಫಿಲ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಬಿಸಿ ಆಗಿಬಿಟ್ಟಿದೆ. ಸೊ ಇದನ್ನು ಬಾಟಲ್ಗೆ ಟ್ರಾನ್ಸ್ಫರ್ ಮಾಡುವ. ಸಖತ್ತು ಬಿಸಿ ಆಗಿಬಿಟ್ಟಿದೆ. ಈಗ ಕುಡಿಯೋದು ಗೊತ್ತಿಲ್ಲ. ಕುಡಿಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಕುಡಿಬೇಕು. ಅಷ್ಟೊಂದು ಕಾಯಿಸ್ಬಿಟ್ಟಿದ್ದೀನಿ ನಾನು ಬಿಸಿಯಾಗಿ. ಹೋಗ್ತಾ ಹೋಗ್ತಾ ಆರುತ್ತೆ ಅನಿಸುತ್ತೆ. ಸೊ ಇದೊಂದು ಸ್ವಲ್ಪ ಆರಿದ ಮೇಲೇ ಮುಚ್ಕೊತೀನಿ ನಾನು. ನಂದು ವಾಟರ್ ಬಾಟಲ್ ಮತ್ತು ಮೇಯ್ನಾಗಿ ಇವಾಗ ಕಾಫ್ ಸೀಲ್ಸು ಇದೊಂದು ಇರಲೇಬೇಕು. ಇವಾಗ ಯಾವಾಗಂದ್ರೆ ಅವಾಗ ಕೆಮ್ಮು ಸ್ಟಾರ್ಟ್ ಆಗೋದ್ರಿಂದ ಇದು ಮೇಯ್ನ್ ಮರೆಯೋಗೆ ಇಲ್ಲ. ಅದಕ್ಕೆ ಇದೆರಡನ್ನೂ ರೆಡಿ ಮಾಡಿ ಎತ್ತಿಟ್ಕೊಂಬಿಟ್ಟಿದ್ದೀನಿ. ಆ್ಯಂಡ್ ನಮ್ಮ ಬ್ಯಾಗ್ಸ್ನ ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ. ಇವಾಗ ಆಚೆಗಡೆನೇ ಇಟ್ಬಿಟ್ಟಿದ್ದೀವಿ. ಇನ್ನೇನು ಇವಾಗ ಹೊರಡೋದಷ್ಟೇ. ಸೊ ಹೊರಡ್ತಾ ನಾನು ನಿಮಗೆ ಸಿಗ್ತೀನಿ. ಬಾಯ್, ಹುಷಾರು. ಅಮ್ಮ ಬಿಟ್ಟು ನಾನು ಹಸ್ಬೆಂಡ್ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಈಗ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಇಲ್ಲಿಂದ ಹೊರಡ್ಬೇಕು. ಬಾಯ್, ಫೋನ್ ಮಾಡ್ತೀನಿ. ಈ ಬಸ್ಸು ಫುಲ್ಲಾಗಿ ಹೋಗಿದೆ. ಇದರೊಳಗಡೆ ಸೀಟ್ ಇದೆ, ಆದರೆ ತುಂಬ ಹಿಂದೆಗಡೆ ಇದೆ. ಹಿಂದೆಗಡೆ ಇದ್ದರೆ ಹಿಂಸೆ ಆಗೋಗುತ್ತೆ ಕುತ್ಕೊಂಡು ಹೋಗೋದಕ್ಕೆ. ಅದಕ್ಕೆ ಇಲ್ಲೊಂದು ನಾನ್ ಸ್ಟಾಪ್ ಬಸ್ ಇದೆ, ಇದಕ್ಕೆ ಕಾಯ್ತಾ ಇದ್ದೀವಿ. ಇದು ಹೊರಟಿದ ತಕ್ಷಣ ಇದು ಹೊರಡುತ್ತೆ. ಅದಾದಮೇಲೆ ಈ ಬಸ್ಸಿಗೆ ಫಸ್ಟೇ ಹೋಗ್ಬಿಟ್ಟು ಹತ್ತಿ ಕುತ್ಕೊಂಡು ಹೊರಡೋದು. ಗುಡ್ ಮಾರ್ನಿಂಗ್. ನಾವು ಆದಷ್ಟು ಬೇಗ ಅಂದರೆ ಸ್ವಲ್ಪ 10 ಗಂಟೆ ಒಳಗಡೆ ಹಾಸನ್ಗೆ ರೀಚ್ ಆಗಬೇಕಾಗಿತ್ತು. ಸೊ ಅದಕ್ಕೆ ಮತ್ತೆ ಈ ಬಸ್ಸಿಗೆ ಕಾಯ್ಕೊಂಡಿದ್ರೆ ಮತ್ತೆ ಅದು ಲೋಡ್ ಆಗಿ ಹೊರಡೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಪರವಾಗಿಲ್ಲ ಅಂತ ಇದೇ ಬಸ್ಗೆ ಹತ್ಕೊಂಡಿದ್ದೀವಿ. ಬಟ್ ಲಾಸ್ಟ್ ಸೀಟಿಗೆ ಬಂದು ಕೂತಿದ್ದೀವಿ. ಅದೇ ಬೇಜಾರಾಗ್ತಾ ಇರೋದು. ಎನಿವೇಸ್ ಏನೂ ಮಾಡೋಂಗಿಲ್ಲ. ಒಂದೊಂದು ಸತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅದೇ ರೀಸನ್ಗೆ ಅಡ್ಜಸ್ಟ್ ಮಾಡಿಕೊಂಡು ಇದೇ ಬಸ್ಸಿಗೆ ಹತ್ಕೊಂಡು ಕೂತಿದ್ದೀವಿ. ಫಸ್ಟ್ ಬ್ರೇಕಿಗೆ ಅಂತ ನಿಲ್ಸಿದ್ದಾರೆ. ಇವಾಗ ಸಖತ್ತು ಚಳಿ ಆಗ್ತಾಯಿದೆ. ಲೈಕ್ ಆಲ್ಮೋಸ್ಟ್ ನಿಯರ್ ಬೆಳ್ಳೂರು ಕ್ರಾಸ್ ಹತ್ರ ಫಸ್ಟ್ ಸ್ಟಾಪ್ ಕೊಟ್ಟಿರೋದು. ಯಾರಾದರೂ ಟಿಫನ್ ಮಾಡ್ಕೊಳ್ಳೋದು ಅಥವಾ ಕಾಫಿ ಕುಡಿಯೋದು ಎಲ್ಲ ಇದ್ದರೆ ಅಂತ. ಚಳಿಗೂ ಅದಕ್ಕೂ ಕಾಫಿ ಕುಡಿತಾ ಇದ್ದಾರೆ. ಸಖತ್ತಾಗಿ ಅನಿಸ್ತಾ ಇದೆ. ಮೇನ್ ರೋಡಲ್ಲಿ ನೋಡಿದ್ರೆ ಎಷ್ಟು ಫಾಗ್ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ಇಷ್ಟು ಬೆಳಿಗ್ಗೆಗೆ ಅದು ಇನ್ನೇನು ಆಲ್ರೆಡಿ ಬೇಸಿಗೆಗೆಲ್ಲ ಶುರು ಆಗ್ತಾಯಿದೆ, ಆದರೂ ಇಷ್ಟೊಂದು ಫಾಗ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸಖತ್ತು ಚಳಿ ಅನ್ನಿಸ್ತಾ ಇದೆ. ಅದಕ್ಕೂ ಬಿಸಿ ಬಿಸಿ ಕಾಫಿಗೂ ಮಸ್ತ್ ಕಾಂಬಿನೇಷನ್. ಕಿವಿಯೆಲ್ಲ ಮುಚ್ಕೊಬಿಟ್ಟಿದೆ. ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಾಯಿಲ್ಲ. ಬಟ್ ನಿಮಗೆಲ್ಲ ಕೇಳಿಸ್ತದೆ ಅಂತ ಅನಿಸುತ್ತೆ. ಬಟ್ ಕಿವಿಯೆಲ್ಲ ಮುಚ್ಕೊಬಿಟ್ಟಿದೆ, ಒಂಥರ ಗುಯ್ ಅಂತ ಇದೆ ಚಳಿಗೂ ಅದಕ್ಕೂ.
ಇವಾಗ ತಾನೇ ಹಾಸನಕ್ಕೆ ಬಂದುಬಿಟ್ಟು ರೀಚ್ ಆಗಿದ್ದೀವಿ. ಬಸ್ ಇಳಿದು ನಿಂತಿದ್ವಿ. ಅಷ್ಟು ಇವ್ರ ಕಸಿನ್ ಒಬ್ಬರು ಬರ್ತಾರೆ ಪಿಕ್ ಮಾಡ್ಕೊಂಡು ಹೋಗೋಕ್ಕಂತ. ಬಟ್ ಅವ್ರು ಬರೋದು ಇನ್ನೊಂದು ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಅಂದ್ಬಿಟ್ಟು ಏನಕ್ಕೆ ಸುಮ್ಮನೆ ನಿಂತ್ಕೊಳ್ಳೋದು ಅಲ್ಲಿ ಬಿಸಿಲಲ್ಲಿ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಆವಾಗಲೇ ಎಲ್ಲ ಫುಲ್ ಫಾಗು, ಚಳಿ. ಇಲ್ಲಿ ನೋಡಿದ್ರೆ ಭಯಂಕರ ಬಿಸಿಲು. ಅದಕ್ಕೆ ಸುಮ್ಮನೆ ಒಂದೇ ಕಡೆ ನಿಂತ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಇನ್ನೂ ಬಂದಿಲ್ಲ, ಸೊ ಅದಕ್ಕೆ ನಮ್ಮ ವಾಕಿಂಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೇ ಇದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಮನೆಯೇ ರೀಚ್ ಆಗಿಬಿಡ್ತೀವಿ. ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡೋದಲ್ವಾ, ಏನೇನು ಕೆಲ್ಸಕ್ಕೆ ಹೋಗಿರ್ತಾರೋ ಏನೋ. ಸೊ ಇವಾಗ ಏನಂತಂದರೆ ಇವ್ರಿಗೇನೋ ಕೆಲಸ ಇದೆಯಂತೆ ಸ್ವಲ್ಪ ಹಾಸನ ಸಿಟಿಯಲ್ಲಿ. ಅಲ್ಲಿವರೆಗೂ ನಾನು ನಮ್ಮ ಚಿಕ್ಕತ್ತೆ ಮನೇಲಿ ಇರ್ತೀನಿ, ಅಂದರೆ ನಮ್ಮ ಅತ್ತೆಯವರ ತಂಗಿ ಮನೇಲಿ ಇರ್ತೀನಿ. ಇವ್ರ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಆಮೇಲೆ ಮುಂದೇನು ಅಂತ ನೋಡಿಕೊಂಡು ಆಮೇಲೆ ಊರಿಗೆ ಹೋಗೋದು. ಒಟ್ಟಿನಲ್ಲಿ ಇವತ್ತು ಆಲ್ಮೋಸ್ಟ್ ಸಾಯಂಕಾಲ ಆಗ್ಬಿಡುತ್ತೆ ಅನಿಸುತ್ತೆ ನಾವು ಊರಿಗೆ ಹೋಗೋಷ್ಟರಲ್ಲಿ. ಅಲ್ಲಿವರೆಗೂ ಇಲ್ಲೇ ಇದ್ದು ನೋಡಬೇಕು ಇನ್ನೂ ಏನೇನು ಪ್ಲ್ಯಾನ್ಸ್ ಇದೆ ಅಂತ. ಇಲ್ಲೊಬ್ರು ಅತ್ತೆ ಇದ್ದಾರೆ, ಇನ್ನೊಬ್ರು ಅತ್ತೆ ಅಜ್ಜಿ ತಾತನ ನೋಡೋಕ್ಕೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಟ್ ಅದೆಲ್ಲ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಇಬ್ಬರು ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ರೋಡಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ನಾಚಿಕೆ ಆಗುತ್ತೆ. ಅಕ್ಕಪಕ್ಕ ಜನ ಹೋಗ್ತಿರ್ತಾರಲ್ಲ, ಹೆಂಗೆ ಮಾತಾಡೋದು ಏನು ಮಾತಾಡೋದು, ನಮ್ಮನ್ನೇ ಹಿಂಗೆ ನೋಡ್ತಾ ಇರ್ತಾರಲ್ಲ, ಅದೊಂದು ಸ್ವಲ್ಪ ನಾಚಿಕೆ. ಆಂಟಿ ಮನೆಗೆ ಬಂದ್ವಿ. ಈಗ ಒಳಗಡೆ ಆಂಟಿ ರೊಟ್ಟಿ ಮಾಡ್ತಾಯಿದ್ದಾರೆ ನಮಗೆ ಅಂತ. ಹಾಸನಕ್ಕೆ ಬಂದರೆ ಅದೊಂದು ಸ್ಪೆಷಲ್ಲು. ಅಂದರೆ ತುಂಬ ದಿನ ಆಗಿರುತ್ತಲ್ಲ, ಅದು ನಾಲ್ಗೆ ರುಚಿ ಹತ್ತು. ಸೊ ಅದಕ್ಕೋಸ್ಕರ ಬೇಕು ಅಂತಲೇ ಕೇಳಿ ರೊಟ್ಟಿ ಮಾಡಿಸ್ಕೊಂಡು ತಿಂದಿದ್ದು ಇದೆ. ಆದರೆ ಇವತ್ತು ಆಂಟಿ ಕೇಳ್ದಿರೇ ನಮಗೋಸ್ಕರ ಒಳಗಡೆ ರೊಟ್ಟಿ ಮಾಡ್ತಾಯಿದ್ದಾರೆ. ರೊಟ್ಟಿ ಮಾಡಿ ಅದು ಕೊಡ್ತಾರೆ, ನಾವು ತಿಂದ್ಬಿಟ್ಟು ನಾನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಅಷ್ಟೊತ್ತಿಗೆ ತಯ್ಯನವ್ರು ಆಚೆ ಹೋಗ್ಬಿಟ್ಟು ಅವ್ರು ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಮನೆ ಎದುರುಗಡೆ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ಅಂದರೆ ಇಲ್ಲೆಲ್ಲ ಇನ್ನೂ ಹೊಲ ಜಮೀನೆಲ್ಲ ಆ ಥರನೇ ಬಿಟ್ಕೊಂಡಿದ್ದಾರಲ್ಲ. ಸೊ ಇನ್ನೂ ಇಲ್ಲೆಲ್ಲ ಬೆಳೆ ಬೆಳೆಯೋದು ಅದೆಲ್ಲ ಮಾಡ್ತಾಯಿರ್ತಾರೆ ಮನೆ ಅಕ್ಕಪಕ್ಕನೇ ಜಾಗಗಳಲ್ಲಿ. ಆ್ಯಕ್ಚುಲಾಗಿ ಸಿಟಿ ಒಳಗಡೆನೇ ಇದು. ಬೇಕಾದವರು ಮನೆ ಕಟ್ಕೊಂಡಿದ್ದಾರೆ, ಬೇಡದಿದ್ದವ್ರು ಇದೇ ಥರನೇ ಇನ್ನೂ ಉಳುಮೆ ಎಲ್ಲ ಮಾಡ್ತಾಯಿದ್ದಾರೆ ಈ ಜಾಗದಲ್ಲಿ. ಇಲ್ಲೊಂದೊಂದು ಸತಿ ಜೋಳ ಎಲ್ಲ ಹಾಕಿರ್ತಾರೆ, ಮೇನ್ ರೋಡ್ಗೆ ಕಾಣಿಸ್ತಾ ಇರುತ್ತೆ. ಅಂದರೆ ಎದುರುಗಡೆ ಜಾಗ ಏನು ತೋರಿಸ್ತಾ ಇದ್ದೀನಿ, ಈ ಜಾಗದಲ್ಲೇ ಜೋಳ ಹಾಕಿರ್ತಾರೆ. ಅಲ್ಲಿ ಅಕ್ಕಪಕ್ಕ ಜಾಗದಲ್ಲೂ ಹಾಕಿರ್ತಾರೆ. ಚೆನ್ನಾಗಿರುತ್ತೆ ಮನೆ ಎದುರುಗಡೆ ಈ ಥರ ವಾತಾವರಣ ಇದ್ದರೆ. ಸಿಟಿ ಥರನೂ ಇರುತ್ತೆ, ಹಳ್ಳಿ ಲೈಫ್ ಥರನೂ ಇರುತ್ತೆ. ಸೊ ಇವಾಗ ಹೋಗಿ ಒಳಗಡೆ ಹೋಗಿ ಟಿಫನ್ ಮಾಡುವ. ಟಿಫನ್ ಮಾಡಾದಮೇಲೆ ನೆಕ್ಸ್ಟ್ ನೋಡ್ತೀನಿ ಏನಾಗುತ್ತೆ ಅಂತ. ಅದಾದಮೇಲೆ ಸಿಗ್ತೀನಿ. ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇವ್ರದ್ದು ಫೇವ್ರೇಟ್ ಇದು ಅಕ್ಕಿ ರೊಟ್ಟಿ ಜೊತೆಗೆ ಏನಾದರೂ ನಡೆಯುತ್ತೆ ಅಲ್ವಾ. ಆದರೆ ನಾನ್ ವೆಜ್ ಮಾತ್ರ ಇರಲೇಬೇಕು ಇದ್ರ ಜೊತೆಗೆ. ಆದರೆ ಇವತ್ತು ರೊಟ್ಟಿಗೆ ಆಂಟಿ ಬೆಂಡೆಕಾಯಿ ಪಲ್ಯ ಮಾಡಿದ್ದಾರೆ. ಟೆಂಪ್ಟಿಂಗಾಗಿ ಕಾಣಿಸ್ತಾ ಇದೆ. ಸೊ ಇನ್ನು ಟೈಮ್ ವೇಸ್ಟ್ ಮಾಡಿದ್ರೆ ಟಿಫನ್ ಮಾಡಿಬಿಡ್ತೀನಿ ಕೂತ್ಕೊಂಡು. ನಾನು ಬೇಡ ಅಂತ ಹೇಳಿದ್ರು ಕುಡಿ ಏನು ನಾನು 1000 ಹೇಳ್ತೀನಿ ಕುಡಿ ಅಂತ. ಏನಾಗಲ್ವಾ? ಕೆಮ್ಮಿ ಸಾಕಾಗಿದೆ. ಏನಿಲ್ಲ, ತುಂಬ ಪ್ರಿಸರ್ವೇಟಿವ್ ಯೂಸ್ ಮಾಡಿನೂ ಮಾಡಿಲ್ಲ ಇದನ್ನ. ಅದು ಚೆನ್ನಾಗಿದೆ ಟೇಸ್ಟು. ಚಿಯಾ ಸೀಡ್ ಹಾಕಿರೋದು ತಂಪಾಗುತ್ತೆ ಅಂದ್ಬಿಟ್ಟು ನಾನೇ ಸಮಾಧಾನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಈ ವೆದರ್ ಟೆಂಪ್ರೇಚರಿಗೆ ಬಾಡಿ ಒಂದು ಸ್ವಲ್ಪ ಕೂಲ್ ಆಗುತ್ತೆ. ಇಷ್ಟೆಲ್ಲ ಬಿಡಿಸಿದ್ದೀನಲ್ಲ, ನೀನು ಒಬ್ಬರೇ ಬಿಡಿಸ್ಬಿಟ್ಟ. ನಾನು ಹೇಳಿಲ್ವಾ ಕೆಮ್ಮಕ್ಕಾಗಲ್ಲ ಅಂತ, ಹಾಗೂ ಸುಳ್ಳು ಕುಡ್ಬಿಟ್ಟೆ. ಮಠ ಮಧ್ಯಾಹ್ನ ಆಂಟಿ ಮನೆಯಿಂದ ಟಿಫನ್ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಇವಾಗ ಗೇಣ್ಗೆರೆ ಊರಿಗೆ ಬಂದಿದ್ದೀವಿ. ಇದು ಬಂದ್ಬಿಟ್ಟು ದಯ್ಯನವರ ಅಜ್ಜಿ ಮತ್ತು ತಾತ ಅವ್ರ ಊರು. ಅಂದರೆ ನಮ್ಮ ಅತ್ತೆಯವರ ತವರು ಮನೆ ಇದು. ಹೆಂಗಿದ್ರು ಬಂದಿದ್ವಲ್ಲ, ಸೊ ಒಂದೇ ಸತಿ ಮಾತಾಡಿಸ್ಕೊಂಡು ಊರಿಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈಗ ಸುತ್ತಾಡ್ತಾ ಇದ್ದೀವಿ. ಅಜ್ಜಿ ತಾತನ ಮಾತಾಡಿಸ್ಕೊಂಡು ಅವ್ರ ಆಶೀರ್ವಾದ ತೊಗೊಂಡು ಊರಿಗೆ ವಾಪಸ್ ಹೊರಡೋದು. ಇವ್ರಿಗೆ ಇಲ್ಲಿಗೆ ಬರ್ತಾ ಇದ್ದಂಗೆ ಸವಿ ನೆನಪೆಲ್ಲ ಬರ್ತಾ ಇದೆಯಂತೆ. ಕಣ್ಬಿಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಬೆಳಗ್ಗೆ ವೀಡಿಯೋದಲ್ಲಿ ನೀವು ನೋಡಿದ್ರೆ ಅಷ್ಟು ಮಂಜು, ಇವಾಗ ನೋಡಿದ್ರೆ ಅಷ್ಟು ಬಿಸಿಲು. ಬೇಡ ಮುಂದೆ ಹಾಕೊಳ್ಳಿ. ಈಗ ಅಜ್ಜಿ ತಾತನ ಮಾತಾಡಿಸ್ತೀನಿ. ಅಲ್ಲಿ ಅಜ್ಜಿ ತಾತನ ಆದಷ್ಟು ಅವ್ರದ್ದು ಕಥೆಗಳೆಲ್ಲ ಕೇಳೋಣ, ಯಾಕಂದರೆ ಹಳೇ ತಲೆಗಳಲ್ವಾ. ಅವ್ರದ್ದು ಮೆಮೊರೀಸ್ ಎಲ್ಲ ಹಂಚ್ಕೊಂಡ್ರೆ ಸರಿ ಚೆನ್ನಾಗಿರುತ್ತೆ ಕೇಳಿಸ್ಕೊಳ್ಳೋಕ್ಕೆ. ಬಿಸಿಲಿಗೆ ನನಗೆ ಕಣ್ಣಲ್ಲಿ ನೀರೆಲ್ಲ ಬರ್ತಾ ಇದೆ. ಅಲ್ಲೋಗ್ಬಿಟ್ಟು ಅಜ್ಜಿ ತಾತನೆಲ್ಲ ತೋರಿಸ್ತೀನಿ ನಿಮಗೆ. ಚೆನ್ನಾಗಿದ್ದೀವಿ ತಾತ, ಹೆಂಗಿದ್ದೀರಾ? ಎಲ್ಲೋಗಿದ್ರಿ? ಅಲ್ಲಿರ್ತೀನಿ ನಾನು.
ಅವ್ರ ಮನೆ ಅದು ಅದ ನಿಮ್ಮನೆ ಇಲ್ಲಿವರೆಗೆ ಸುಮ್ಮನೆ ಅವಾಗ ಅವಾಗ ಊಟನ ಅಷ್ಟಕ್ಕೆ ಬರೋದು. ಅಲ್ಲೇ ಮನೆ ಅಲ್ಲೇ ಮಲ್ಕೋತೀರ ಬಿಸಿಲಲ್ಲಿ? ಮನೆ ಇತ್ತಲ್ಲ, ರಾತ್ರಿ ಹೊತ್ತು ಮನೆ ಕಲ್ತೀನಿ ಇಲ್ಲಿ. ಸರಿ ಸರಿ, ಚೆನ್ನಾಗಿದ್ದೀರಾ? ಆರೋಗ್ಯ ಬಗ್ಗೆ ಏನಿಲ್ಲ, ಕುತ್ಕೊಳ್ಳಿ ಬನ್ನಿ. ಆಗೋಯ್ತಿದ್ರು ಸುಮ್ಮನೆ ಇರುತ್ತೆ. ಹಾವು ಹೋಗ್ತಿದ್ರೆ ಯಾರಾದ್ರೂ ಸುಮ್ಮನೆ ಇರಕ್ಕಾಗತ್ತಾ? ಪಕ್ಕದಲ್ಲೇ ಒಂದ್ಸತಿ ಮಲಗಿತ್ತಂತ ಹಾವು ಪಕ್ಕದಲ್ಲೇ ಕೇಳೋಣ. ಕೈಲಿ ಹಿಡ್ಕೊಂಡಾಗ ಆಟಿ ಬಿಟ್ಟಾರೆ, ಕೈಲಿ ಹಿಡ್ಕೊಂಡಾಗ ಬಿಟ್ಟಾರೆ ಎರಡು ಕೈಲಿ ಹಬ್ಬ ಶಿವರಾತ್ರಿ ಹಬ್ಬ ಸಿಗರೇಟ್ ಸೇರ್ಬೇಡ ಅಂದ್ರೆ ಮೇಡಮ್ ಏನಕ್ಕಪ್ಪ ಅಷ್ಟೊಂದು ಸೇರ್ತೀಯಾ? ಅಲ್ಲ ಬೇಜಾರಾಗ ಬಂದು ಸೇರು ಬೇಡ ಅನ್ನಲ್ಲ. ಊಟ ಆದಾಗ ಒಂದ್ಸತಿ, ತಿಂಡಿ ಆದಾಗ 3 ಸೇರು ಡೈಲಿ ಸಾಕು. ರಾತ್ರಿ ಊಟ ಆದಾಗ ಒಂದು. ನಾನು ನೋಡಲ್ವಾ ಅಲ್ಲಿ ನಿನ್ನ? ನಲ್ಕೊಳ್ತಾರೆ ಕಿವಿ ಈಗ ತಾತನ್ ಕ್ಲಾಸ್ ತಗೊಳಕ್ ಬಂದಿದ್ಯಾ ಇಲ್ಲ ಮಾತಾಡ್ಸಕ್ ಬಂದಿದ್ಯಾ? ನೀನ್ ಆ ಮನೇಲಿ ಹಳೆ ಮನೇಲಿ ಹುಟ್ಟಿದ್ದು ಅಥವಾ ಇನ್ನು ಹಳೆ ಮನೆ ಇತ್ತ? ಇನ್ನೊಂದು ಹಳೆ ಮನೆ ಇತ್ತು ಅದೇ ಜಾಗದಲ್ಲಿ. ಎಷ್ಟನೇ ಇಸ್ವಿಲ್ ತಾತ ಹುಟ್ಟಿದ್ದು? 1937. 37ರಲ್ಲಿ. ಸ್ವತಂತ್ರ ಬರಕ್ 10 ವರ್ಷಕ್ಕೆ ಹಿಂದೆ. 24/11/37. ಈ ಊರಲ್ಲಿ ಯಾರು ಸ್ವತಂತ್ರ ಹೋರಾಟಗಾರರು ಇರ್ಲಿಲ್ವಾ? ಇರ್ಲಿಲ್ವಾ ಈ ಊರಲ್ಲಿ? ಇಲ್ಲಿ ಯಾರು ಬಂದಿರ್ಲಿಲ್ಲ ಬ್ರಿಟಿಷ್? ಯಾಕಜ್ಜಿ? ಮಸ್ಲೆಲ್ಲಿ ಅದೇ ದೇವಸ್ಥಾನ ಐತಲ್ಲ ಅದು ಒಳಗಡೆ, ಅಲ್ಲಿ ಯಾರ ಮನೇಲಿ? ಅಲ್ಲಿ ಚಿಕ್ಕವ್ರ ಮನೆ ಬರ್ವಿ. ಚಿಕ್ಕವ್ವ ಅಂದ್ರೆ ಅಪ್ಪರ ತಂಗಿನ? ನಮ್ಮ ಊರ್ ತಂಗಿ. ಈ ಫೋಟೋದಲ್ಲಿ ಇದ್ರಲ್ಲ ಅವರು. ಅಲ್ಗೊಬ್ರು ಚಿಕ್ಕಿಂಚೆಗೊಬ್ರು. ಎಷ್ಟೋದಿದ್ದೀರ ತಾತ? ಎಷ್ಟನೇ ಕ್ಲಾಸ್? 6ನೇ ಕ್ಲಾಸ್. 6ನೇ ಕ್ಲಾಸ್ಗೆ ನೀವು KSRTC ಸೇರ್ಕೊಂಡ್ರಾ? 6ನೇ ಕ್ಲಾಸಿಗೆ ಬಿಟ್ಟು ಬಂದಿರೋದು. ಬಿಟ್ಟು ಬಂದು ನಾನು ಮಾಡಬಾರ್ದು ಕೆಲಸ ಸ್ಕೂಲ್ 6ನೇ ಕ್ಲಾಸ್ ಬಿಟ್ಮೇಲೆ ಏನೇನು ಇದು ಮಾಡಿದೆ? ಏನು ಮಾಡಿಲ್ಲ. ಮರಕಾಯಿ ಮೇಲೆ ಕೂಲಿ ಹೋಗಿ ₹1 ಹಾಕಾನೆ. ಇಲ್ಲಿ ಹಾಸನದಲ್ಲಿ ಭಾರತೀಯ ಕಂಪ್ನಿಗೆ. ಅದೇ ಇದ್ರಂತ ಕಾಫಿ ಕ್ಯೂರಿಂಗ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸಿಗುತ್ತಲ್ಲ. ರೈಲ್ವೆ ಸ್ಟೇಷನ್ ಅಂತ ಐತೆ ಭಾರತೀಯ ಕಂಪ್ನಿ. ಸಾಮಿಲಿ ಕುಯ್ಯಕ್ಕೆ ಹೋಗಿ 1 ಕಾಲು ಬೇಕು ಸಂಬಳ ಕೊಡೋದು ದಿನಕ್ಕೆ, ಒಂದ್ ದಿವಸಕ್ಕೆ. ಏನಕ್ಕೆ ಹಾಕೋದನ್ನ? ಮೆತ್ತಿಸ್ಕೋ, ಎಣ್ಣೆ ಅಂದ್ರೆ ಆಸೆ ಅಲ್ವಾ ನಿಮಗೆ? ಅಯ್ಯೋ ಮತ್ತೆ ಅಕ್ಕಿಗೆ ಬಂತು ರಿಟರ್ನು. ಸರಿ ಕೃತಿಕಾ, ಬಾಯ್. ಬಾಯ್ ತಾತ. ಏನ್ ಕೊತ್ತಂಬರಿ ಸೊಪ್ಪು ಕುಯ್ತಾವ್ರ? ಆಂಟಿದಿರು ಅಂಕಲ್ ಎಲ್ಲ ಎಷ್ಟು ಚೆನ್ನಾಗಿ ಕುತ್ಕೊಂಡು ಕುಯ್ತವ್ರು. ಕೋಳಿಗಳೆಲ್ಲ ಬಿಡ್ತಾವ? ಇಲ್ಲಿ ತನಕ ಕೋಳಿ ಏನಕ್ಕೆ ಬರುತ್ತೆ? ಕೋಳಿಗಳು ಬರಲ್ಲ ಇಲ್ಲಿ. ಮತ್ತೆ ನಮ್ಮ ಮನೆ ಹತ್ರ ಪಾಟಲ್ಲೆಲ್ಲ ಹಾಕಿದ್ರೆ ತಿನ್ಕೊ ಹೊಂಟೋಗುತ್ತೆ. ಸಾಕಿರೋದು ಹಂಗೆ ಸಾಕಿರ್ತಾರೆ ಮನೆ ಹತ್ರ. ಇದೆಲ್ಲ ಹೊಲ, ಇದು ದೂರ ಇರುತ್ತೆ ಮನೆಯಿಂದ. ಕೋಳಿಗಳೇನೇನು ಹೊಲದಲ್ಲೇ ಸಾಕಿರ್ತಾರೆ, ಮನೆ ಹತ್ರ ತಾನೇ ಸಾಕಿರ್ತಾರೆ. ಬಿಸಿಲು. ಇಲ್ಲೇನೋ ಮಾಡ್ತಾ ಇದ್ದಾರೆ. ಮೂಲಂಗಿ. ಓ, ಮೂಲಂಗಿ ಕಿತ್ತಿ ಇಲ್ಲೇ ತೊಳೆದ್ಬಿಟ್ಟು ಚೀಲ ಮಾಡ್ತಾ ಇರೋದಾ? ಓಕೆ ಓಕೆ, ಎಷ್ಟು ಚೆನ್ನಾಗಿದೆ. ಕೊಟ್ಬಿಡ್ತಾರೆ ನಿನಗೆ, ಇಸ್ಕೊಬಿಟ್ರೆ. ಇದೆಲ್ಲ ಎಲೆಕೋಸು. ಖುಷಿ ಕೆಲಸ ಅಂತವ ರಾಮ ಅಷ್ಟು ಎಲ್ಲನೂ ಅಲ್ಲೂ ಹಂಗೆ ಮಾಡಿದ್ದೀವಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡ್ತೀನಮ್ಮ, ಇದು ಹಾಸನದು ಫಸ್ಟ್ ಫ್ಲೈಓವರ್ ಇದು. ಹಾಸನಕ್ಕೆ ಬಂದು ಆಲ್ಮೋಸ್ಟ್ ಎಲ್ಲರೂ ಮಾತಾಡ್ಸಿದ್ದಾಯಿತು, ರಿಲೇಟಿವ್ಸ್ನೆಲ್ಲ. ಇವಾಗ ಇನ್ನೊಬ್ಬರು ಆಂಟಿ ಬಾಕಿ ಇದ್ದಾರೆ, ಅಂದರೆ ದಯನವರ 2ನೇ ಚಿಕ್ಕಮ್ಮ, ಚಿಕ್ಕತ್ತೆ.
ಅವರೊಬ್ಬರನ್ನ ಮಾತಾಡಿಸ್ಕೊಂಡು ಇನ್ನೇನು ಕೆಲಸ ಇಲ್ಲ, ಇಲ್ಲಿಂದ ಊರಿಗೆ ಹೊರಡೋದಷ್ಟೇ. ಈಗ ಅವ್ರನ್ನೂ ಮಾತಾಡಿಸ್ಕೊಂಡು ಹೊರಡೋಣ. ಇಲ್ಲ ಅವಾಗ ನಿನ್ನೆ ವಿನೋದಕ್ಕನ ಬರ್ತಾರಲ್ಲ ಸುಮ್ಮನಿಲ್ಲ ನಮ್ಮ ಬಟ್ಟೆ ನೋಡಿದ್ರೆ ಹಳ ನೈಟಿ ಸೀರೆ ಉಡ್ಕೊ ಮತ್ತೆ ಬರ್ತಡೇ ಆಯ್ತು ನಿನ್ನೆ. ಫೈನಲಿ ನಮ್ಮ ಊರಿಗೆ ಬಂದ್ವಿ. ಮನೆ ಹತ್ರ ಇನ್ನೇನು ಇವಾಗ ಎಂಟ್ರ್ ಆಗ್ತಾ ಇದ್ದೀವಿ. ನಾವೇನು ಪ್ಲ್ಯಾನ್ ಮಾಡ್ಕೊಂಬಂದಿದ್ವಿ ಅಂದರೆ, ನಾವು ಬರೋದು ಬೆಂಗಳೂರಿಂದ ನಮ್ಮ ಅತ್ತೆಗೆ ಗೊತ್ತಾಗಬಾರ್ದು, ಅವ್ರಿಗೊಂದು ಸಡನ್ ಸರ್ಪ್ರೈಸ್ ಇರಲಿ ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಬಟ್ ಬೆಳಿಗ್ಗೆ ಆಂಟಿದಿರ ಮನೆಗೆಲ್ಲ ಹೋದ್ವಲ್ಲ, ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ. ಅವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ನಾವು ಬಂದಿದ್ದೀವಿ ಅಂತ. ಇವ್ರೊಂದು ಸ್ವಲ್ಪ ಗೊತ್ತಾಗದೇ ಇರಲಿ ಅಂದ್ಬಿಟ್ಟು ನನಗೆ ರಜಾ ಇಲ್ಲ, ನಾನು ಬರೋದಿಲ್ಲ ಅಂತ ಎಲ್ಲ ಡೌ ಮಾಡಿದರು. ಆವಾಗ ನಾವೇನೋ ಕೋಪ ಮಾಡ್ಕೊಂಡು ಕಟ್ ಮಾಡಿದಾರೇನೋ ಅಂತ ಅಂದ್ಬಿಟ್ಟು ನಾವು ಸುಮ್ಮನಾದ್ರೆ, ನೋಡಿದ್ರೆ ಅವ್ರಿಗೆ ಮ್ಯಾಟ್ರೇ ಗೊತ್ತಾಗ್ಬಿಟ್ಟಿದೆ ನಾವು ಬಂದ್ಬಿಟ್ಟಿದ್ದೀವಿ ಅಂತ. ಒಂದು ಫೋನ್ ಇಲ್ಲ ಅವಾಗಲಿಂದ. ಹಾಂ, ಅವಾಗಿಂದ ಒಂದು ಫೋನ್ ಕೂಡ ಮಾಡಿಲ್ಲ ಎಲ್ಲಿದ್ದೀರಾ ಏನು ಅಂತ. ಅದಕ್ಕೂ ಮುಂಚೆ ಒಂದು 4 ಸತಿ ಫೋನ್ ಮಾಡಿದ್ರು. ಅದಾದಮೇಲೆ ಇವಾಗ ಒಂದು ಫೋನು ಇಲ್ಲ. ನಾನಂತೂ ಬೆಳಗ್ಗೆಯಿಂದ ಸುತ್ತಾಡಿ ಒಂಥರ ಹುಚ್ಚಿ ಥರ ಆಗೋಗ್ಬಿಟ್ಟಿದ್ದೀನಿ ಲಿಟ್ರಲಿ. ಆ್ಯಕ್ಚುಲಾಗಿ ನೀನು ಲಿಟ್ರಲಿ ಅಲ್ಲ, ರಿಯಲಿ ನೀನು ಹುಚ್ಚಿನೇ ಅಲ್ವಾ ನೀನು? ನಂಬೇಡಿ, ಇದಂತೂ ಸುಳ್ಳು. ಇವತ್ತು ಮಾತ್ರ ನಾನು ಈ ಥರ ಖರಾಬಾಗಿ ಕಾಣಿಸ್ತಾ ಇದ್ದೀನಿ. ಎಲ್ಲರೂ ಇರೋದೇ ಅದಲ್ವಾ ಅದು. ಏಯ್, ಇವತ್ತು ಮಾತ್ರ ಅಲ್ಲ ಅದು. ಸೊ ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಯಾರಿಗಾದ್ರೂ ಭಯ ಆಯಿತು ಅಂದರೆ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ. ಒಂದ್ಸತಿ ವಿಡಿಯೋ ನೋಡಿ ಹಂಗಂತ ನಾವು ಡೈಲಿ ನೋಡ್ಬೇಕಲ್ಲ, ನನಗೆ ಹೆಂಗಾಗಬೇಕು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏಯ್, ಏನಕ್ಕೆ ಊರಿಗೆ ಬಂದಮೇಲೆ ಎಷ್ಟು ಮಾತಾಡ್ತಾ ಇದ್ರೆ? ಬೇರೆ ವಿಡಿಯೋದಲ್ಲಿ ನೀವು ಯಾವತ್ತಾದ್ರು ನೋಡಿದ್ರೆ ಇಷ್ಟೆಲ್ಲ ಮಾತಾಡೋದನ್ನ? ಇಲ್ಲಿಗೆ ಬಂದಮೇಲೆ ಏನೋ ಹೊಸ್ದಾಗಿ ಧೈರ್ಯ ಬಂದ್ಬಿಟ್ಟಿದೆ. ಅವ್ರ ಮನೆಗೆ ಬಂದಿದ್ದೀನಲ್ಲ ಅದಕ್ಕೆ. ಹೌದೌದು. ಸೊ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಭಯ ಪಡಬೇಡಿ, ಅಡ್ಜಸ್ಟ್ ಮಾಡಿಕೊಂಡು ಇದೊಂದು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ನಾನೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ, ಅವರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಬಿಡು. Emotional damage. ಮಾತಾಡು, ಯಾವ ವಿಡಿಯೋದಲ್ಲೂ ಮಾತಾಡ್ತಾ ಇಲ್ಲ ನೀನು. ಮಾತಾಡು ಅಂತ ಹೇಳಿ ತಪ್ಪು ಮಾಡ್ಬಿಟ್ಟು ನಾನು ಅನಿಸ್ತಾ ಇದೆ. ನೀನೇ ತಾನೇ ಹೇಳಿದ್ದು ಏನಕ್ಕೆ ಮಾತಾಡಲ್ಲ, ಮೂಗುನ್ ಥರ ಇರ್ತೀಯ ಅಂತ. ಹೌದೌದು, ಅದೇ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಬೇಕು. ಸರಿ. ಇವಾಗ ಇನ್ನೂ ಮನೆ ಹತ್ರ ಹೋಗಿಲ್ಲ ನಾವು, ಎಂಟ್ರೆನ್ಸಲ್ಲೇ ನಿಂತಿದ್ದೀವಿ. ನೋಡೋಣ ನಮ್ಮ ಅತ್ತೆ ಏನಾದರೂ ನೋಡಿ ಸರ್ಪ್ರೈಸ್ ಆಗ್ತಾರಾ ಅಂತ. ಯಾಕಂದರೆ ಮ್ಯಾಟ್ರ್ ಆಲ್ರೆಡಿ ಗೊತ್ತಾಗಿದೆ ಅಂತ ಹೇಳಿದ್ನಲ್ಲ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಲ್ಲೋಗಿ ತೋರಿಸ್ತೀನಿ. ಎಲ್ಲಿದ್ದಾರೆ? ಕಾಣ್ತಾನೆ ಇಲ್ಲ. ಇವರಿಬ್ರು ನೋಡಿ ಏನು ಸೌಂಡ್ ಮಾಡ್ತಾವ್ರೆ. ಮನೆಗೂ ಬಂದ್ವಿ. ನಮ್ಮ ಅತ್ತೆಗೂ ಸರ್ಪ್ರೈಸ್ ಮಾಡೋಕ್ಕಾಗಿಲ್ಲ. ನನ್ನ ಕೆಮ್ಮು ಕೂಡ ಕಡಿಮೆ ಆಗಿಲ್ಲ, ಇನ್ನೂ ಹಂಗೆ ಕೆಮ್ಮು ಬರ್ತಾನೆ ಇದೆ, ಜಾಸ್ತಿನೇ ಆಗಿಬಿಟ್ಟಿದೆ. ಸೊ ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಪ್ರಿಕಾಷನ್ಗೆ ಹೋಗ್ಬಿಟ್ಟು ಮೆಡಿಸನ್ನು ಕೂಡ ತೊಗೊಂಬಂದ್ವಿ. ಇನ್ನೂ ಡ್ರೆಸ್ ಚೇಂಜು ಕೂಡ ಮಾಡಿಲ್ಲ ನಾನು, ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇದೆ. ಸೊ ಇನ್ನೊಂದೇನಂತಂದರೆ, ಯಾಕಾದರೂ ಹೇಳಿದ್ರು ಆಂಟಿಯವರು ಅಟ್ಲೀಸ್ಟ್ ಒಂದು ಸರ್ಪ್ರೈಸ್ ಮಾಡ್ಬೋದಾಗಿತ್ತು, ತುಂಬ ದಿನ ಆದಮೇಲೆ ಬಂದಿದ್ದೀವಿ ಅಂತ ಒಂದು ಸ್ವಲ್ಪ ಫೀಲ್ ಆಗ್ತಾಯಿತ್ತು. ಎನಿವೇಸ್ ಏನೂ ಮಾಡೋಕ್ಕಾಗಲ್ಲ, ಹೇಳಿದಾಗೋಯ್ತು, ಕಾಲ ಮಿಂಚೋಯ್ತು. ಇವಾಗ ತುಂಬ ಟಯರ್ಡ್ ಆಗಿರೋದ್ರಿಂದ ಇನ್ನೂ ನಾನು ಈ ವಿಡಿಯೋನ ಕಂಟಿನ್ಯೂ ಕೂಡ ಮಾಡೋಕ್ಕಾಗಲ್ಲ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ನಾನು ಮಾಡ್ತಾ ಇರೋ ವಿಡಿಯೋ ಇಷ್ಟ ಆಗ್ತಾಯಿದೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.